ನಮಸ್ತೆ ಇವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಅಕ್ಷಯ್. KSET 2025 ರಿಸಲ್ಟ್ಸ್ನ ಅನೌನ್ಸ್ ಮಾಡಿದ್ದಾರೆ. ಓಕೆ, ನೀವು KSET 2025 ಅಫಿಷಿಯಲ್ ವೆಬ್ಸೈಟ್ ಹೋಗಿ ನೀವು ನೋಡ್ಬೋದು. ಗೂಗಲ್ ಬ್ರೌಸರ್ಗೆ ಹೋಗಿ KSET 2025 ಅಂತ ಸರ್ಚ್ ಮಾಡಿ. ಓಕೆ, ನಿಮಗೆ ಫಸ್ಟ್ ಲಿಂಕೇ ನಿಮಗೆ ಸಿಗುತ್ತೆ. ಗೌರ್ಮೆಂಟ್ ಆಫ್ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ KSET 2025. ಓಕೆ, ಅದನ್ನು ಕ್ಲಿಕ್ ಮಾಡಿದಾದಮೇಲೆ ನೋಡ್ಬೋದು ನೀವು ತಾತ್ಕಾಲಿಕ ಫಲಿತಾಂಶಗಳ ಕಟ್-ಆಫ್, ಅಂದರೆ ವಿಷಯವಾರು ನಿಮಗೆ ಕಟ್-ಆಫ್ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಬರುತ್ತೆ. ಓಕೆ, ನಿಮ್ಮದು ಯಾವ ಸಬ್ಜೆಕ್ಟ್ ಇರುತ್ತೋ ಅದನ್ನು ನೀವು ಚೆಕ್ ಮಾಡಿ. ಓಕೆ, ಕಾಮರ್ಸು, ಕನ್ನಡ, ಎಕನಾಮಿಕ್ಸ್ ಆ್ಯಂಡ್ ಇಂಗ್ಲೀಷ್ ಎಲ್ಲ ಲೈಕ್ ರಿಮೈನಿಂಗ್ ಎಲ್ಲ ಸಬ್ಜೆಕ್ಟ್ಸು ಇದೆ ಇಲ್ಲಿ. ನೀವು ಇಲ್ಲಿ ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದು ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಇಲ್ಲಿ ಕಟ್-ಆಫ್ ನೀವು ನೋಡ್ಬೋದು. ಆ್ಯಂಡ್ ಮ್ಯಾಥಮೆಟಿಕಲ್ ಸೈನ್ಸಸ್ ಬಂದರೆ ಜನ್ರಲ್ ಕಟ್-ಆಫ್ ಅನ್ನೋದು 156 ಕೊಟ್ಟಿದ್ದಾರೆ. ಜನ್ರಲ್ ಕಟ್-ಆಫ್ದು 156. ಓಕೆ, ಇನ್ನು ಅದರ್ ಕ್ಯಾಟಗರೀಸ್ ಕೂಡ ನೀವು ನೋಡ್ಕೊಬೋದು. SCA 142, SCB 140, SCC 134, ST 140, ಕ್ಯಾಟಗರಿ 1 144, ಕ್ಯಾಟಗರಿ 2A 142, ಕ್ಯಾಟಗರಿ 2B 140, ಕ್ಯಾಟಗರಿ 3A 148, ಕ್ಯಾಟಗರಿ 3B 150 ಕೊಟ್ಟಿದ್ದಾರೆ. ಅಂದರೆ ನೀವು ಎಷ್ಟು ಜನ ಕ್ವಾಲಿಫೈ ಆಗಿದ್ದೀರಾ ಅದನ್ನು ಕೂಡ ಇಲ್ಲಿ ನೋಡ್ಬೋದು ನೀವು. ಆ್ಯಂಡ್ ಇದು ವಿಷಯವಾರು ಕಟ್-ಆಫ್ ಇದು. ಆ್ಯಂಡ್ ನೆಕ್ಸ್ಟು ಬ್ಯಾಕ್ ಸೈಡ್ ಬನ್ನಿ. ಮತ್ತು ಇಲ್ಲಿ ತಾತ್ಕಾಲಿಕ ಫಲಿತಾಂಶ ಪಟ್ಟಿ ಅದು ಕೂಡ ಇದೆ. ಅಂದರೆ ನೀವು ಸಬ್ಜೆಕ್ಟ್ ವೈಸ್, ಅಂದರೆ ವಿಷಯವಾರು ನೀವು ಇಲ್ಲಿ ರಿಸಲ್ಟ್ ನೋಡ್ಬೋದು. ಮ್ಯಾಥಮೆಟಿಕಲ್ ಸೈನ್ಸಸ್ ಬಂದರೆ ಸಬ್ಜೆಕ್ಟ್ ವೈಸ್ ಆ್ಯಂಡ್ ಕ್ಯಾಟಗರಿ ವೈಸ್ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಪ್ರಾವಿಷನಲಿ ಕ್ವಾಲಿಫೈಡ್ ಇನ್ KSET 2025 ಎಲ್ಡ್ ಆನ್ 2nd November 2025 ಇಲ್ಲಿ ನೋಡ್ಬೋದು. ಓಕೆ, ಯಾರೆಲ್ಲ ಕ್ವಾಲಿಫೈ ಆಗಿರ್ತಾರೋ, ಅಂದರೆ ಕಟ್-ಆಫ್ ಎಷ್ಟು ಬರುತ್ತೋ, ಕಟ್-ಆಫ್ ಏನು ಕೊಟ್ಟಿದ್ದಾರೋ ಅದ್ರಿಗೆ ಅಷ್ಟು ಯಾರು ತೊಗೊಂಡಿರ್ತಾರೋ, ಇಲ್ಲ ಅದಕ್ಕಿಂತ ಜಾಸ್ತಿ ಯಾರು ತೊಗೊಂಡಿರ್ತಾರೋ ಅವ್ರದ್ದೆಲ್ಲ ಅಪ್ಲಿಕೇಶನ್ ನಂಬರ್ಸು ಇಲ್ಲಿ ಕೊಟ್ಟಿರ್ತಾರೆ, ಕ್ವಾಲಿಫೈ ಆಗಿರೋರು. ಓಕೆ, ಇಲ್ಲಿ ನೀವು ನೋಡ್ಕೊಬೋದು. ಓಕೆ, ನೀವು ಸರ್ಚ್ ಮಾಡಿ ನಿಮ್ಮ ನಂಬರ್ ಇದೆಯಾ ಅಂತ ನೋಡ್ಕೊಳ್ಳಿ. ಯಾಕಂದರೆ ಕಟ್-ಆಫ್ ಆಟೋಮೆಟಿಕಾಗಿ ಕಟ್-ಆಫ್ ಏನಾದರೂ ನಿಮಗೆ ಇದ್ದರೆ ಲೈಕ್ ಇಲ್ಲಿ ನಿಮಗೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಇಲ್ಲಿ ಡಿಸ್ಪ್ಲೇ ಇರುತ್ತೆ. ಓಕೆ, ಇಲ್ಲಿ ನೋಡ್ಕೊಬೋದು. ಮ್ಯಾಥಮೆಟಿಕಲ್ ಸೈನ್ಸಸ್ ಮಾತ್ರ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇನ್ನು ಹೀಗೆ ರಿಮೈನಿಂಗ್ ಸಬ್ಜೆಕ್ಟ್ಸ್ ಕೂಡ ನೀವು ನೋಡ್ಕೊಬೋದು. ಓಕೆ, ಆ್ಯಂಡ್ ಇಲ್ಲಿ ವಿಷಯವಾರು ಅಂಕಪಟ್ಟಿ ಕೂಡ ಇದೆ. ಇಲ್ಲಿ ಅದನ್ನು ಕೂಡ ನೀವು ನೋಡ್ಕೊಬೋದು, ವಿಷಯವಾರು ಅಂಕಪಟ್ಟಿ. ಓಕೆ, ಏನೇನು ಎಷ್ಟೆಷ್ಟು ಯಾರೆಲ್ಲ ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೋ ಅದನ್ನು ಕೂಡ ಇಲ್ಲಿ ನೀವು ನೋಡ್ಬೋದು. ಓಕೆ, ಇಷ್ಟು ಮಾರ್ಕ್ಸ್ ಇದೆ, ಇಲ್ಲಿ ನೀವು ನೋಡ್ಕೊಬೋದು. ಓಕೆ, ಇದು ಮಾರ್ಕ್ಸ್ ಇದು. ಓಕೆ, ಇಷ್ಟು KSETದು ನಿಮ್ಮದು ಎಷ್ಟು ಬಂದಿದೆ ಅಂತ ನೋಡಿ. ಆ್ಯಂಡ್ ನಿಮ್ಮ ಕಟ್-ಆಫ್ ಎಷ್ಟಿದೆ ಆ್ಯಂಡ್ ಲೈಕ್ ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ ಕಾಮೆಂಟ್ ಮಾಡಿ. ಓಕೆ, ಯಾರೆಲ್ಲ ಕ್ವಾಲಿಫೈ ಆಗಿದ್ದೀರೋ ಅವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಲೈಕ್ ಕ್ವಾಲಿಫೈ ಯಾರಾಗಿಲ್ಲ ಅವರು ನಿರಾಸರಾಗಬೇಡಿ. ಯಾಕಂದರೆ ನೆಕ್ಸ್ಟ್ ಹೆಂಗಿದ್ರೂ ನಿಮಗೆ ಎಕ್ಸಾಮ್ಸ್ ಇದೆ. CSR ನೆಟ್ ಎಕ್ಸಾಮ್ ಬರುತ್ತೆ. ಆ್ಯಂಡ್ ಜೂನಲ್ಲೂ ಕೂಡ ನಿಮಗೆ CSR ನೆಟ್ ಎಕ್ಸಾಮ್ ಇರುತ್ತೆ. ಅದ್ರಗೋಸ್ಕರ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಅದ್ರಗೋಸ್ಕರ ಪ್ರಿಪ್ರೇಷನ್ ಮಾಡಿ. ಓಕೆ, ಯಾರೂ ನಿರಾಸರಾಗಬೇಡಿ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, ಲೈಕ್ ಯಾರೆಲ್ಲ ಇವಾಗ ಕ್ವಾಲಿಫೈ ಆಗಿದ್ದಾರೋ ಅವ್ರಿಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ರಿಮೈನಿಂಗ್ ಏನೆಲ್ಲ ಪ್ರಾಸೆಸ್ ಇದೆ ಅದನ್ನು ನೀವು ಅಪ್ಡೇಟ್ಸ್ನ ನೋಡ್ತಾ ಇರಿ. ಓಕೆ, ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಅಂದರೆ ಲೈಕ್ KE ಅವ್ರದ್ದು ಇದರಲ್ಲಿ ನೀವು ರೆಗ್ಯುಲರಾಗಿ ಅಪ್ಡೇಟ್ಸನ್ನು ನೋಡ್ತಾ ಇರಿ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ. ಒನ್ಸ್ ಅಗೇನ್ ಯಾರೆಲ್ಲ ಕ್ವಾಲಿಫೈ ಆಗಿದ್ದಾರೋ ಅವ್ರಿಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್.